ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನರು ಕೃಷಿಯನ್ನೇ ಅವಲಂಬಿಸಿ ನೀರಾವರಿ ಬೆಳೆಗಳನ್ನೇ ಬೆಳೆದು ಜೀವನ ನಡೆಸುತ್ತಾರೆ. ಮಳೆ ಇಲ್ಲದೆ ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ಈ ಭಾಗದ ರೈತರು ತುಂಬಾ ತೊಂದರೆ ಅನುಭವಿಸುತ್ತಿದ್ದರು. ಹೀಗಿರುವಾಗ ಇಂದಿನ ಸಂಸದ ಸುಧಾಕರ್ ಆಕಿನಾ ಕಾಂಗ್ರೆಸ್ ಶಾಸಕರಾಗಿದ್ದಾಗ ಅಂತರ್ಜಲ ಮಟ್ಟವನ್ನು ಏರಿಸಲು ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಹೆಬ್ಬಾಳ ನಾಗವಾರ ಕೆರೆಗಳ ಕೊಳಚೆ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ತುಂಬಿಸಲಾಗಿತ್ತು. ಈಗ ಅದೇ ನೀರಿನಲ್ಲಿ ವಿಷಕಾರಿ ಅಂಶಗಳು ಹೆಚ್ಚಾಗಿ ಕೆರೆಯನ್ನ ಕಲುಷಿತಗೊಳಿಸಿ ಮೂರನೇ ಹಂತದ ಶುದ್ಧೀಕರಣಕ್ಕಾಗಿ ಕೂಗು ಹೆಚ್ಚಾಗುತ್ತಿದೆ. ವಿಷಕಾರಿ ನೀರಿನಿಂದ ಅಂತರ್ಜಲ ಕಲುಷಿತಗೊಂಡು ಜನರ ಹೊಟ್ಟೆಗೆ ಸೇರುತ್ತಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಬಜೆಟ್ನಲ್ಲಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ಅನುದಾನ ಘೋಷಣೆ ಮಾಡದೆ ಚಿಕ್ಕಬಳ್ಳಾಪುರ ರೈತರ ಪರ ಹೋರಾಟಗಾರರು, ಬಿಜೆಪಿ ಮುಖಂಡರು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಶ್ರೀ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಹರೀಶ್ ಕೆ ರೆಡ್ಡಿ ಈ ವಿಚಾರವಾಗಿ ಧ್ವನಿ ಎತ್ತುವ ಕೆಲಸ ಮಾಡಿದ್ದಾರೆ. ಎಚ್ಎನ್ ವ್ಯಾಲಿ ನೀರನ್ನ ಬಾಟಲ್ಗಳಿಗೆ ತುಂಬಿಸಿ ರಾಜ್ಯದ ಸಿಎಂ, ಡಿಸಿಎಂ ಸಚಿವರುಗಳಿಗೆ ಕಳುಹಿಸಿಕೊಡಲಾಗಿತ್ತು. ಇದಕ್ಕೆ ಕ್ಯಾರೆ ಅನ್ನದ ರಾಜ್ಯ ಸರ್ಕಾರದ ವಿರುದ್ಧ ಮಂಗಳವಾರ ಶುದ್ಧ ಕುಡಿಯುವ ನೀರಿಗಾಗಿ ಸಮರ ಸಾರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಜೀವಜಲ ಜಾಗೃತಿ ವೇದಿಕೆ ವತಿಯಿಂದ ಶುದ್ಧ ನೀರಿಗಾಗಿ ಶ್ರೀ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಹರೀಶ್ ಕೆ ರೆಡ್ಡಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ಬಿಬಿ ರಸ್ತೆಯ ಶನಿ ಮಹಾತ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಪಾದಯಾತ್ರೆಗೆ ಚಾಲನೆ ನೀಡಿದರು. ಬಿಬಿ ರಸ್ತೆಯ ಮೂಲಕ ಶಿಡ್ಲಘಟ್ಟ ವೃತ್ತದವರೆಗೂ ಸಾವಿರಾರು ಹೋರಾಟಗಾರರು ಹಾಗೆ ನೂರಾರು ಮಹಿಳೆಯರು ಖಾಲಿ ಬಿಂದಿಗೆಗಳನ್ನು ಹೊತ್ತು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಇವರು ಯಾವುದೇ ರೀತಿಯಾದಂತಹ ಮೂಲದಿಂದ ಶುದ್ಧೀಕರಣ ಆಗಲಿ ಕುಡಿಯುವ ನೀರಾಗಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಶುದ್ಧ ನೀರಿಗಾಗಿ ಬೃಹತ್ ಪಾದಯಾತ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಯುತ್ತಿರುವಂತಹ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ಹೃದಯ ಭಾಗ ಆಗುವಂತಹ ಬೆಂಬಲವನ್ನು ನೀಡುತ್ತಿರುವಂತಹ ಎಲ್ಲ ರೈತ ಮುಖಂಡರಿಗೆ, ಸಂಘ ಸಂಸ್ಥೆಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿರುವಂತದ್ದು ಕೇವಲ ಯಾವುದೇ ವ್ಯಕ್ತಿಯ ಉದ್ದೇಶದಿಂದ ಅಥವಾ ವ್ಯಕ್ತಿಯ ಅಭಿವೃದ್ಧಿಗೆ ಮಾತ್ರವಲ್ಲದೆ ಚಿಕ್ಕಬಳ್ಳಾಪುರದ ಮಹಾಜನತೆ ಶುದ್ಧ ನೀರಿಗಾಗಿ ನಡೆಯುತ್ತಿರುವಂತಹ ಈ ಒಂದು ಹೋರಾಟ. ಇನ್ನು ಶಿಡ್ಲಘಟ್ಟ ವೃತ್ತದಲ್ಲಿ ಸಾವಿರಾರು ನೀರಾವರಿ ಹೋರಾಟಗಾರರು ಜಮಾಯಿಸಿ ರಸ್ತೆ ತಡೆ ನಡೆಸಿ ಈ ವೇಳೆ ಹರೀಶ್ ಕೆ ರೆಡ್ಡಿ ಮಾತನಾಡಿ, ಜನರಿಂದ ಜನರಿಗೆ, ಜನರಿಗಾಗಿ ಜನರೊಂದಿಗೆ ಎಂಬ ಸಂದೇಶದ ಅಡಿ ನಡೆಯುತ್ತಿರುವ ಈ ಪಾದಯಾತ್ರೆ ನೀರಿನ ಮಹತ್ವವನ್ನು ಜನರಿಗೆ ತಿಳಿಸುವುದರ ಜೊತೆಗೆ ಸರ್ಕಾರಕ್ಕೆ ಒತ್ತಡ ತರಲು ಉದ್ದೇಶಿಸಿದೆ. ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆಯನ್ನ ನಿವಾರಣೆ ಮಾಡುವುದು ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆಂಧ್ರಪ್ರದೇಶದ ಕೃಷ್ಣಾ ನದಿಯ ನೀರನ್ನ ಜಿಲ್ಲೆಯ ಜನರಿಗೆ ತರುವಂತೆ ಪ್ರಧಾನಿ ಆಂಧ್ರದ ಸಿಎಂಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಈ ನಾಚಿಕೆ ಕೆಟ್ಟ ಸರ್ಕಾರ ಅಲ್ಲ, ಇದು ನಾಚಿಕೆ ಕೆಟ್ಟ ಸರ್ಕಾರ ಅಂತ ಮೊದಲಿನಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅನೇಕ ಬಾರಿ ಮಾಧ್ಯಮಗಳಲ್ಲಿ ನೀವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ವರದಿ ಮಾಡಿದ್ರು ಕೂಡ, ಸರ್ಕಾರದ ಗಮನಕ್ಕೆ ಹೋಗಿದ್ರು ಕೂಡ, ತಾವು ಕುಡಿಯಾದ್ರೂ ಕುಡೀಲಿ, ಮನೆಯಲ್ಲಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ ನೀಟಾಗಿ ಒಂದು ಪೆನ್ಸಿಲ್ ಪ್ಯಾಕ್ ಮಾಡಿ ಅವ್ರ ಮನೆಗೆ ನೀರನ್ನು ಕಳಿಸಿದ್ರು. ಆ ನೀರು ತಗೊಂಡ್ರು, ಮೇಲೆ ಒಯ್ಕೊಂಡ್ರು, ಕುಡಿದ್ರು, ಒಂದು ಗೊತ್ತಿಲ್ಲ ನಮ್ಗೆ. ಆದರೆ ಇವತ್ತಿನ ದಿನ ನಾವು ಅವತ್ತೇ ಹೇಳಿದ್ವಿ, ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಇಡೀ ಸರ್ಕಾರದ ಸಚಿವ ಸಂಪುಟದವ್ರಿಗೆ ಎಲ್ರಿಗೂ ನೀರನ್ನು ಕಳಿಸಿ ನಾವು ಅವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ವಿ. ಸರ್ ನೀವು ಅತಿ ಶೀಘ್ರದಲ್ಲೇ ನಮಗೆ ಈ ಏನು ಕೊಳಚೆ ನೀರು ಬರ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಈ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ. ಅವರು 3ನೇ ಹಂತದ ಶುದ್ಧೀಕರಣ ಮಾಡೋದ್ರ ಕಡೆ ಗಮನನೇ ಇಲ್ಲ. ದಾವಣಗೆರೆಯಲ್ಲಿ ಚುನಾವಣೆ ಗಮನ ಇದೆಯೇ ಹೊತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ ಚುನಾವಣೆ ಇಲ್ಲ. ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಗಮನ ಕೊಡ್ತಾ ಇಲ್ಲ ಅಂತ ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ ಬಂಧುಗಳೇ.
ಇಲ್ಲಿನ ಶಾಸಕರು ಇಲ್ಲಿನ ಮತಗಳನ್ನು ಪಡೆದು ಇಲ್ಲಿನ ಜನರ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡದೆ ದಾವಣಗೆರೆಗೆ ಹೋಗಿ ಭುಜನೂ ತಟ್ತಾವ್ರೆ, ತೊಡೆನೂ ತಟ್ತಾವ್ರೆ, ಅಲ್ಲೆಲ್ಲ ತಗಲ್ತೋ ಎಲ್ಲ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನೇರವಾಗಿ ನೀವೆಲ್ಲರೂ ಸವಾಲು ಹಾಕ್ಬೇಕಾಗ್ತದೆ. ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ. ವಿಧಾನಸೌಧದಲ್ಲಿ ನಿಮ್ಮನ್ನು ನಾವು ಶಾಸಕರಾಗಿ ಆಯ್ಕೆಯನ್ನಾಗಿ ಮಾಡಿ ಕಳಿಸಿರೋದು ನೀವು ಚಿಕ್ಕಬಳ್ಳಾಪುರ ಪರ ತೊಡೆ ತಟ್ಟಕ್ಕೆ, ಬೇರೆ ತಾಲೂಕಿನ ಪರ ತೊಡೆ ತಟ್ಟಕ್ಕಲ್ಲ ಅಂತ ನೀವು ಹೇಳ್ಬೇಕಾಗ್ತದೆ ಬಂಧುಗಳೇ. ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ. ಅಲ್ಲ ರೀ, ಸಾಯ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ, ಕೋಲಾರ ಜಿಲ್ಲೆ ಜನತೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆ, ನಮ್ಮ ಜಗದೀಶ್ ಚೌಧರಣ್ಣ ಅವರಿರ್ಬೋದು, ಅನೇಕ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ, ದಲಿತ ಪರ ಸಂಘಟನೆಗಳಾಗಿರ್ಬೋದು, ವಿವಿಧ ರೀತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಯಾಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಅನೇಕ ಅನಾಹುತಗಳಾಗ್ತವೆ. ನಿಮ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಮೂರು ಏನಾದ್ರೂ ಇದ್ರೆ ನಿನ್ನೆ ದಿನ ಆಗಿರುವಂತ ಅನಾಹುತವನ್ನ ನಿಮ್ಮೆಲ್ಲರ ಮುಂದೆ ಇವತ್ತು ಬಯಲಿಗೆ ಎಳಿತಾ ಇದ್ದೀನಿ. ಏನು ನಮ್ಮ ಮುಷ್ಟೂರು ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ನಗರ ಕಂಡುಕೊಂಡಿದೆ, ಆ ಮುಷ್ಟೂರು ಗ್ರಾಮದಲ್ಲಿ ಕೇವಲ 4 ವರ್ಷದ ಮಗು ನಿನ್ನೆ ದಿನ ಬ್ಲಡ್ ಕ್ಯಾನ್ಸರ್ ಇಂದ ಸಾವನ್ನಪ್ಪಿದೆ. ಯಾರೇ ಹೊಣೆ ಇದಕ್ಕೆ? ನೀವು ನಿಮ್ಮಪ್ಪನು ನಿಮ್ಮ ಮನೆ ಮಕ್ಕಳು ಹೊಣೆ ಹಾಕ್ತೀರಿ ಅಂದ್ರೆ ಆ ಮನೆ ಕುಟುಂಬನ ಯಾವನ್ನೇ ತೀರಿಸ್ತಾರೆ? ಯಾವನ್ ತೀರಿಸ್ತಾರೆ? ಸರ್ಕಾರಕ್ಕೆ ಮಾಹಿತಿ ಐತಿ ಅಂದ್ರೆ ವರದಿ ಸಮೇತ ನಾನು ವರದಿ ತಗೊಂಡ್ಬಂದಿದ್ದೀನಿ. ನಿನ್ನೆ ದಿನ ಆ ಮಗು ಪ್ರಾಣಾಪಾಯದಿಂದ ಆಗಿದೆ. ನಿನ್ನೆ ರಾತ್ರಿ ಈ ಕಾರ್ಯಕ್ರಮ ಇದ್ರು 11 ಗಂಟೆ ರಾತ್ರಿಗೆ ಅವ್ರ ಮನೆಗೆ ಹೋಗಿ ನಾನು ಅವ್ರ ಕುಟುಂಬದ ಜೊತೆ ಮಾತಾಡಿದೆ. ಅವರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಸರ್, ಸರ್ಕಾರದಲ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಡಾಕ್ಟರ್ ಒಂದು ರೌಂಡ್ ಬಂದು ವಿಸಿಟ್ ಮಾಡಿ ಹೋದ್ರೆ 3 ದಿನ ನಮ್ಮ ಮಗು ನೋಡ್ಲಿಲ್ಲ ಸರ್. ನಮ್ಮ ಮಗು ಅದಕ್ಕೆ ಸಾವನ್ನಪ್ಪಿತು ಸರ್. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂತ ಮೋದಿ ಸಾಹೇಬರಿಗೂ ಕೊಡ್ತಾ ಇದೀವಿ. ಮಾನ್ಯ ಪಕ್ಕದ ರಾಷ್ಟ್ರದ ಮುಖ್ಯಮಂತ್ರಿಗಳಾದಂತ ಶ್ರೀ ಚಂದ್ರಬಾಬು ನಾಯ್ಡು ಅವರಿಗೂ ಕೊಡ್ತಾ ಇದೀವಿ. ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಪವನ್ ಕಲ್ಯಾಣ್ ಜಿ ಅವರಿಗೂ ಕೊಡ್ತಾ ಇದೀವಿ. ಮಾನ್ಯ ನಮ್ಮ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಕೊಡ್ತಾ ಇದೀವಿ. ಹಾಗೂ ನಮ್ಮ ಇಡೀ ಕರ್ನಾಟಕ ಗವರ್ನರ್ ಅವ್ರಿಗೂ ಕೊಡ್ತಾ ಇದೀವಿ. ಅದೇ ರೀತಿ ಇಲ್ಲಿನ ಸಂಸದರು ಸರ್, ದಯವಿಟ್ಟು ನೀವು ಮಾನ್ಯ ಸಂಸದರು ಗಟ್ಟಿ ಧ್ವನಿಯಲ್ಲಿ ಸದನದಲ್ಲಿ ನೀವು ಮಾತಾಡ್ಬೇಕು. ನಮ್ಮ ಜಿಲ್ಲೆಯ ಪರವಾಗಿ ನಿಮ್ಗೊಂದು ದೊಡ್ಡ ಒಂದು ಅಧಿಕಾರವನ್ನ ಒಂದು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಕೊಟ್ಟಿದ್ದಾರೆ. ದಯವಿಟ್ಟು ಗಟ್ಟಿ ಧ್ವನಿಯಲ್ಲಿ ನೀವು ಮಾತಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶುದ್ಧ ನೀರನ್ನು ಕೊಟ್ರೆ ನೀವು ಏನು ಈ ಹಿಂದೆ ನಿಮಗೆ ಭಗೀರಥ ಅಂತ ಹೆಸರು ಬಂದಿತ್ತು, ಶಾಶ್ವತವಾಗಿ ವಿಶ್ವೇಶ್ವರಯ್ಯನವ್ರ ಹೆಸರು ಯಾವ ರೀತಿ ನಿಂತಿದೆ ಅದೇ ರೀತಿ ನಿಮ್ಮ ಹೆಸರು ಮನೆಯಲ್ಲಿ ಫೋಟೋ ಹಾಕೊಳ್ತಾರೆ ಅಂತ ನಾನು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಸಂಸದರು ಇದ್ರ ಬಗ್ಗೆ ಗಮನ ಕೊಡಿ. ಮಾನ್ಯ ಶಾಸಕರೇ, ನೀವು ಅಷ್ಟೇ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರ ಗಮನ ಕೊಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ತಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದ ಉಪವಿಭಾಗಾಧಿಕಾರಿ ಆರ್ ಅಶ್ವಿನ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಒಟ್ನಲ್ಲಿ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ನಡೆಯುತ್ತಿರುವ ಈ ಪಾದಯಾತ್ರೆ ಜಿಲ್ಲೆಯ ಜನರಲ್ಲಿ ಹೊಸ ಆಶಾವಾದವನ್ನ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.